ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರಣಿ ಮಾತಾಡ್ತಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ತುಂಬಾ ಟೈಮ್ ತೊಗೊಂಡೆ ಅಂತ ಅನಿಸುತ್ತೆ. ಯಾಕೆಂದರೆ 5-6 ಮಂತ್ ಆಯಿತು. ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ, ಯಾಕೆ ಗ್ಯಾಪ್ ಕೊಟ್ಟೆ ಇಷ್ಟು ದಿನ ಅಂತ ನಾನು ನಿಮಗೆ ಎಲ್ಲನೂ ಹೇಳ್ತೇನೆ. ನೆಕ್ಸ್ಟ್ ಬರುವ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ನಾನು ಏನಕ್ಕೆ ವೀಡಿಯೋ ಮಾಡಿಲ್ಲ, ಇಷ್ಟು ದಿನ ಗ್ಯಾಪ್ ಕೊಟ್ಟೆ ಅಂತ. ಇವಾಗ ನನ್ನ ಫ್ಯಾಮಿಲಿ ಜೊತೆ ನಾನು ಅಪೂರ್ವ ನಮ್ಮ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಿದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವೀಡಿಯೋ ಮಾಡಿದ್ದೀನಿ. ನೋಡೋಣ ನೆಕ್ಸ್ಟ್ ಬರ್ತಾ ಇರುತ್ತೆ ನಮ್ಮ ವೀಡಿಯೋ ಅಂತ ಹೇಳ್ತೀನಿ. ನೀವು ನೋಡ್ತಿರ್ಬೋದು ಅಪೂರ್ವನ ಮುಖದಲ್ಲಿ ತುಂಬಾ ಖುಷಿ ಇದೆ. ಯಾಕೆಂದರೆ ಅಪೂರ್ವನಿಗೆ ಈ ಥರ ಫ್ಯಾಮಿಲಿ ಹೊರಗಡೆ ಹೋಗೋದಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವಳಿಗೋಸ್ಕರ ನಾವೆಲ್ಲ ಹೊರಗಡೆ ಬಂದಿದ್ದೀವಿ. ಎಂಜಾಯ್ ಮಾಡೋಣ ಬನ್ನಿ. ಕಳಿಸ್ತಾವ ಹೇಗಿದೆ ಏನು ಎತ್ತ ಅಂತ ಹೋಗಿ ನೋಡಿ ಬರೋಣ. ಹಾಗಾಗಿ ನನ್ನ ತಮ್ಮ ಅಂದರೆ ಅರ್ಜುನ್ ಅಂತ ಅವ್ನು ವೆಯ್ಟ್ ಮಾಡ್ತಾಯಿದ್ವಿ. ಅವ್ನು ಬಂದ ತಕ್ಷಣ ಹೋಗೋದು ಅಂತ. ಇವ್ನು ಗೊತ್ತಿರ್ಬೋದು ಅರ್ಜುನ್ ಅಂತ, ನಾವು ಅಜ್ಜು ಅಂತ ಕರಿತೇವೆ. ನೀವು ಹಿಂದಿನ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು ಇವನು ಯಾರು ಅಂತ. ಸೊ ಹಾಗಾಗಿ ಗಾಡಿ ಪಾರ್ಕ್ ಮಾಡ್ತಾಯಿದ್ದೇವೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಕಾರ್ ಕಳಿಸ್ತಕ್ಕೆ ಹೋಗೋಣ. ಹೇಗಿದೆ ಏನು ಒಳಗಡೆ ಅಂತ ನೋಡೋಣ ಬನ್ನಿ ಹೋಗೋಣ. ಪರ್ ಹೆಡ್ 80 ರೂಪೀಸು. ಟಿಕೆಟ್ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿ. ಒಳಗಡೆ ಹೋಗೋಣ, ಹೇಗಿದೆ ಏನು ಎತ್ತ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇದರೊಳಗಡೆ ಮರ್ಮೇಡ್ಸ್ ಅಂದರೆ ಮತ್ಸ್ಯಕನ್ಯರು ಅವರು ಮತ್ತು ನೀರಿನೊಂದು ಮೇಲ್ಗಡೆಯಿಂದ ನೀರು ಬೀಳುತ್ತೆ, ಅದು ನನಗೆ ತುಂಬ ಇಷ್ಟ ಆಗೋಯಿತು. ಇದು ಮರ್ಮೇಡ್ಸ್ ವೀಡಿಯೋನ ನಾನು ಪುನಃ ರಿಟರ್ನ್ ಲಾಸ್ಟಲ್ಲಿ ಪುನಃ ಒಂದು ಸಲ ಹೋಗಿದ್ವಿ, ಅದು ವೀಡಿಯೋ ನೀವು ಲಾಸ್ಟಲ್ಲಿ ತೋರಿಸ್ತೇನೆ. ಮತ್ತು ಈ ನೀರು ಮೇಲ್ಗಡೆಯಿಂದ ನೀರು ಬೀಳೋದು ಇದು ಅಂತೂ ಸಖತ್ತಾಗಿತ್ತು, ತುಂಬಾ ಖುಷಿಯಾಗಿತ್ತು. ಅದು ಬಿಟ್ಟರೆ ಇದೆಲ್ಲ ಬೇರೆ ಎಲ್ಲ ಅಷ್ಟೇನು ಇರಲಿ, ಆಟಾಡುವಂಥದ್ದು ಮತ್ತು ಅಂಗಡಿಗಳು ಎಲ್ಲ ಅಷ್ಟೇನು ಇರಲಿಲ್ಲ. ಬಟ್ ಓಕೆ, ಬಟ್ ಇದು ವಾಟರ್ ಇದ್ದು ಮತ್ತು ಮರ್ಮೇಡ್ಸ್ಗೆ ನಾವು ದುಡ್ಡು ಕೊಡಲೇಬೇಕು. ಸಕ್ಕತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಮಕ್ಕಳೆಲ್ಲ ಬಂದು ಸೆಲ್ಫಿ ರೀಲ್ಸು ಅದೆಲ್ಲ ಮಾಡ್ತಾಯಿದ್ರು. ನಮ್ಮ ಅಪೂರ್ವ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅವಳಿಗೆ ಈ ಥರ ಪ್ಲೇಸ್ ಅಂದರೆ ತುಂಬಾ ಇಷ್ಟ. ಅದು ಬೇರೆ ಮುಖಕ್ಕೆಲ್ಲ ಹೊಡಿತಿತ್ತು ನೀರೆಲ್ಲ, ಹತ್ತಿರ ಹೋದರೆ ಮುಖಕ್ಕೆಲ್ಲ ನೀರು ಬೀಳ್ತಿತ್ತು. ತುಂಬಾ ಎಂಜಾಯ್ ಮಾಡಿದ್ಲು ಅಪೂರ್ವ, ನಾವು ಎಲ್ಲರೂ ಎಂಜಾಯ್ ಮಾಡಿದ್ವಿ. ತುಂಬ ನೋಡುವಂಥದ್ದು ಏನಿಲ್ಲ, ಆಗಲೇ ಹೇಳಿದೆ ನಿಮಗೆ. ಅಂಗಡಿಗಳೆಲ್ಲ ತುಂಬ ಏನಿಲ್ಲ, ಸ್ವಲ್ಪ ಇದೆ ಅಷ್ಟೇ. ಸ್ವಲ್ಪ ಬೋರ್ ಆಗ್ತಿತ್ತು ಒಳಗಡೆ, ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೇನು ಅಲ್ಲಿ ಏನು ಇರಲಿಲ್ಲ. ಹಾಗಾಗಿ ರಿಟರ್ನ್ ಹೋಗುವಂಥ ಅಶೋಕಕ್ಕೆ ಹೇಳಿದೆ, ಒಂದು ಸ್ವಲ್ಪ ಇಲ್ಲೇ ಒಂದು ಸ್ವಲ್ಪ ರೌಂಡ್ ಹೊಡೆದ್ಬಿಟ್ಟು ಹೋಗೋಣ ಅಂತ ಅಂದರು. ಹೋಗ್ತಾ ಇರಬೇಕಾದ್ರೆ ನಮ್ಮ ಅಪೂರ್ವನ ಕೂದಲು ನೋಡಿಬಿಟ್ಟು ನನಗೆ ನಿಜವಾಗ್ಲೂ ಬೇಜಾರಾಗ್ತಿತ್ತು. ನೋಡಿ ಅವಳು ಕೂದಲು ಹೆಂಗಾಗ್ಬಿಟ್ಟಿದೆ, ಇದಕ್ಕೆ ರೀಸನ್ ಏನಾಯಿತು ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಬರೋ ವೀಡಿಯೋದಲ್ಲೆಲ್ಲ. ಬಟ್ ಅದು ಚೆನ್ನಾಗಿರೋ ಕೂದಲು ಇವಾಗ ಹೆಂಗಾಯಿತು ಅಂತ ಸ್ವಲ್ಪ ಬೇಜಾರಾಗ್ತಿತ್ತು ಅವಳು ಹಿಂದ್ಗಡೆಯಿಂದ ನೋಡಿದಾಗ. ಸೊ ಓಕೆ, ಇವಾಗ ಅಂಗಡಿಗಳಲ್ಲೆಲ್ಲ ಸ್ವಲ್ಪ ಏನಾದರೂ ಐಟಮ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ವಿ. ನಾನು ಸ್ವಲ್ಪ ತೊಗೊಂಡೆ. ಏನು ತೊಗೊಂಡೇನು ಅಂತ ಆದರೆ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟು ತಿಂಡಿಗಳಲ್ಲೂ ಏನೋ ತಿಂಡಿ ಬೇಕು ಅಂತ ಹೇಳಿದ್ಲ ಅಪೂರ್ವ, ಅದು ತೊಗೊಂಬರ್ತಾಳೆ, ಮನೇಲಿ ಇರ್ತಾಳೆ ಅಷ್ಟೇ, ತಿನ್ನಲ್ಲ ಏನು, ಸುಮ್ಮನೆ ಬೇಕು ಅಂತ. ಓಕೆ, ಅವಳಿಗೇನು ಬೇಕು ತಗೋ ಅಂತ ಅಂದ್ವಿ. ನಾವು ಪುನಃ ವಾಪಸ್ ಮರ್ಮೇಡ್ ಹತ್ರ ಬಂದ್ವಿ. ನಾನೇ ಹೇಳಿದೆ ಅಶೋಕ್ ಹತ್ರ ಮರ್ಮೇಡ್ ಹತ್ರ ಹೋಗೋಣ, ತುಂಬ ಚೆನ್ನಾಗಿದೆ, ಅದು ಇನ್ನೊಂದು ಸಲ ಹೋಗಿ ನೋಡ್ಬರೋಣ ಅಂತ. ಹಾಗಾಗಿ ಪುನಃ ನಾವು ವಾಪಸ್ ಮರ್ಮೇಡ್ ಹತ್ರ ಎಂಟ್ರಿ ಹತ್ರ ಬಂದು ಇಲ್ಲೊಬ್ಬರು ಹುಡುಗ ನೋಡಿ ತಮಾಷೆ ಮಾಡ್ತಿದ್ದ ಗ್ಲಾಸಲ್ಲಿ. ಅದು ಹುಡುಗಿ ಅಲ್ವಾ, ಅದಕ್ಕೇನೋ ತಮಾಷೆ ಮಾಡ್ತಿದ್ರು. ಬಟ್ ತುಂಬ ಖುಷಿ ಆಗ್ತಿತ್ತು ಇದನ್ನು ನೋಡಿದಾಗಂತೂ. ಬಟ್ ತುಂಬ ಕಷ್ಟ ಇದೆ ಅಂತಲೇ ಹೇಳ್ಬೋದು ರೀ ನಿಜವಾಗ್ಲೂ. ಆ ಇಬ್ಬರು ಹುಡುಗಿರು ಇದ್ದರೆ ಅದರೊಳಗಡೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಈಜಾಡ್ತಾರೆ, ಪುನಃ ಮೇಲ್ಗಡೆ ಬಂದು ಉಸಿರು ತೆಗಿತಾರೆ. ಬ್ರೀತ್ ಮಾಡೋಕ್ಕೆ ತುಂಬಾ ಕಷ್ಟ ಇದೆ, ಗೊತ್ತಾಗುತ್ತೆ ನಮಗೂ.
ಬಟ್ ನಮ್ಗಳಿಗೆ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಬಟ್ ಕಷ್ಟಪಟ್ಟು ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ ಇವರಿಬ್ಬರನ್ನ ನೋಡಿದಾಗ. ಬರ್ದೆ ಅಮೌಂಟ್ ಕೊಡೋದು ಬೇಡಲ್ಲ ಶೋರ್ ಅದು ಬರುತ್ತೆ. ಫ್ರೆಶ್ ಬರುತ್ತೆ. 10 ರೂಪೀಸ್ ಐಟಮ್ ಬರುತ್ತೆ. ಏನೇನ್ ಮಾಡಿದ್ರೆ ಏನ್ ಮಾಡಿದ್ರೆ ಏನ್ 30 ರೂಪೀಸಾ? ಮೂಜಿಲ್ಲ ಬುರುಣಿ ಆಯ್ತಲ್ಲ ಮತ್ತಾಕ ಯಾರ ರಟ್ಟೆ ಬಾಡ್ನಿ ಅಲ್ಲ, ರಟ್ಟೆ ಬಾಡ್ನಿ ಅಲ್ಲ. ದಾದಗರ್ ಪೆರಿಗೆ ಆಯ್ತು. ಬಾರಿ ಖುಷಿ ಆಯ್ತು ನೀರು ತದೋ ಎಲ್ಲ. Siapa deh? Babu. Siapa deh? Papa deh? Di sana papa deh? Dia nak bunuh dia dah. Papa deh? Bibi, kata lagi. Deh, udah. Our Sagar is the best. Yang kaya pala bada apa ini sebada on jalan no. Kami anu. ನಾವು ಪ್ರತಿ ಸತಿ ಸಾಗರ್ ಬಂದಾಗಲೂ ಆ ಒಂದು ಪ್ಲೇಸ್ ನಮಗೆ ಫಿಕ್ಸು. ಯಾಕೆಂದರೆ ಆ ಜಾಗದಲ್ಲಿ ನಮಗೆ ಅಂತಲೇ ಆ ಜಾಗ ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಅದೇ ಪ್ಲೇಸಲ್ಲಿ ಬರ್ತೀವಿ. ಓಕೆ, ಅದೇ ಅಪೂರ್ವ ಹೇಳ್ತಿದ್ಲು, ಅಮ್ಮ ಈ ಪ್ಲೇಸ್ ನಮಗೆ ಫಿಕ್ಸ್, ಯಾವಾಗ ನೋಡಿ ಈ ಜಾಗದಲ್ಲಿ ನಾವು ಬಂದು ಊಟ ಮಾಡ್ಕೊಂಡು. ಅಲ್ಲೊಬ್ರು ಸೇಲ್ಸ್ಗೆಲ್ಲ ಏನೋ ಸೇಲ್ ಮಾಡ್ತಿದ್ರು, ಟೇಬಲ್ ಬಂದು. ಅದಕ್ಕಾಗಿ ನಮ್ಮ ಮಾವ ಅಲ್ಲಿ ನೋಡ್ತಾ ಇದ್ರು ಅವ್ರನ್ನ ಏನು ಸೇಲ್ ಮಾಡ್ತಿದ್ರು. ಬಟ್ ನಾನು ಮತ್ತು ಅಪೂರ್ವ ಸುಮ್ಮನೆ ಕಾಲು ಹೇಳಿದ್ವಿ, ಅವ್ರು ಲೈನ್ ನೋಡ್ತಿದ್ದಾರೆ ಅಂತ. ಅದಕ್ಕೆ ಅಪೂರ್ವ ಅಜ್ಜಿಗೆ ಬೇಜಾರು ಮಾಡ್ಕೋಬೇಡ ಅಜ್ಜಿ ಅಂತ ತಮಾಷೆ ಮಾಡ್ತಿದ್ದಾಳೆ. nila tupu na ulla. Yang kita ala berci pandang yang noditin na mata. Chali awara. Kamu bada. Yang kita ala berci ala board bandar pandang. Al bandar ni rego. Kamu ini tekal pada. Oh babu. ಫೈನಲಿ ನಮ್ಮ ಟೇಬಲ್ಗೂ ಬಂದರು. ಓಕೆ, ಏನಾದರೂ ತಗೋ ಅಂತ ಅಪೂರ್ವ ಒಂದು 2-3 ಐಟಮ್ ಏನೋ ತೊಗೊಂಡು. ನಮ್ಮ ಅಪೂರ್ವ ಅಂತೂ ಸುಮ್ಮನೆ ಇರಲ್ಲ, ಅವಳು ಬಾಯಿ ಸುಮ್ಮನೆ ಇರಲ್ಲ. ಪಕ್ಕದ ಟೇಬಲಲ್ಲಿ ಇಂಗ್ಲೀಷಲ್ಲಿ ಅವ್ರೇನೋ ಡಿಸ್ಕಸ್ ಮಾಡ್ತಾಯಿದ್ರು. ಇವಳು ತಮಾಷೆ ಮಾಡಿಕೊಂಡು ಇವಳು ನನ್ನ ಅಜ್ಜನ ಜೊತೆ ನಾನು ಇಂಗ್ಲೀಷ್ ಮಾತಾಡ್ತೇನೆ ಅಂತ ಸುಮ್ಮನೆ ಏನು ಮಾಡ್ತಿದ್ದಾಳೆ. You spoke right. Love you. You know
What you ordered? What you ordered? What you ordered? Then she ordered. Understood? Hey, your hand is so beautiful, right? See, these lines are so beautiful. Why? Desi, oh. The popcorn are favorite. Muji mana. Triple 3. Alapani na ನಾವು ಆರ್ಡ್ರ್ ಮಾಡಿದ್ದೆಲ್ಲ ಬಂತು. ಬಟ್ ನನಗೆ ಯಾಕೋ ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ. ನನಗೇನು ಬೇಡ ಅಂತ ಅಂದರೆ, ಬಟ್ ಅಶೋಕು ಬೇಜಾರು ಮಾಡ್ಕೊಡ್ತಾರೆ ಅಂತ ಅವರು ಏನಾದರೂ ತಗೋ, ನಾವೆಲ್ಲ ತಿಂತಿರುವಾಗ ಸರಿಯಾಗಲ್ಲ ಅಂದ್ಕೊಂಡಕ್ಕೆ ನಾನು ಮತ್ತೆ ಜ್ಯೂಸ್ ತಗೊಂಡೆ. ಇವರಿಬ್ಬರು ನೋಡಿ ಹೆಂಗೆ ಕುಡಿತಾರೆ ಜ್ಯೂಸ್ನ ಅಂತ. ನಮ್ಮ ಅಪೂರ್ವನಿಗೆ ಅವಳ ಅಜ್ಜಿ ಅಂದರೆ ತುಂಬಾ ಇಷ್ಟ. ಅಶೋಕ್ ಅದೇ ತಮಾಷೆ ಮಾಡ್ತಿದ್ದು, ಲವರ್ಸ್ ಥರ ಕುಡಿತಾ ಇದ್ದಾರೆ ಇಬ್ಬರು ಅಂತ. ಈ ಬಾಲಣ್ಣ ಅಜ್ಜು ಚಾಕ್ಲೇಟ್ ತಿಂದ್ರೆ ಅಜ್ಜು ಚಾಕ್ಲೇಟ್ ತಿಂದ್ರೆ ಬಾಲಣ್ಣ ಇತ್ತ ಏನಿದ್ದೀನಲ್ಲ ಚಾಕ್ಲೇಟ್ ತಿನ್ನೋದಿಲ್ಲ ಪಾಪ ಬಾಲ ಅದ ಅಜ್ಜು. ಓಕೆ, ಫೈನಲಿ ನಾವು ಊಟ ಆಯಿತು, ತಿರುಗಾಡಿ ಬಂದಾಯಿತು. ನೆಕ್ಸ್ಟು ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಹತ್ತಿರ ಬಂದ್ವಿ. ನಿಮ್ಗಾಗಲೇ ಹೇಳ್ದಂಗೆ ನಾನು ಏನಕ್ಕೆ ವೀಡಿಯೋ ಮಾಡಿಲ್ಲ, ಇಷ್ಟು ದಿನ ಗ್ಯಾಪ್ ಕೊಟ್ಟೆ ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.